Hi, hello, welcome back to my YouTube channel, Soulful Geetu. ಇದು ನನ್ನ ಮಗ ಹೊಸ್ಲು ದಾಟಿದ್ದ ದಿನದ್ದು ವಿಡಿಯೋ. ಈ ಥರ ಸ್ಮಾಲ್ ಡೆಕೋರೇಷನ್ ಮಾಡಿದ್ದೆ. ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಆಸೆ ಇತ್ತು. ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಈ ಥರ ಮೆಮೊರಬಲ್ ಆಗಿರಲಿ ಅಂತ ರೆಡಿ ಮಾಡಿದ್ದೆ. ನೋಡ್ಬೋದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಈ ಹೊಸ್ಲು ದಾಟಿಸೋ ಶಾಸ್ತ್ರ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟು ನಾನು ಹೊಸ್ಲಿಗೆ ಪೂಜೆ ಮಾಡಿದೆ. ಸೇಯಿಂಗ್ ಇದು ನನಗೊಂಥರ ಹಾರ್ಟ್ಲಿ ಕನೆಕ್ಟೆಡ್ ಅಂತ ಅನ್ನಿಸ್ತು. ಇಷ್ಟು ದಿನ ನನ್ನ ಮಗ ಒಳಗಡೆನೇ ಇದ್ದ. ಅವನ್ನ ಹೊಸ್ಲು ದಾಟಿಸಿ ಹೊರಗಡೆ ಕರ್ಕೊಂಡು ಓಡಾಡ್ತಾ ಇದ್ದಿದ್ದು ನಾನು. ಅವನಾಗವನೇ ಹೊಸ್ಲು ದಾಟ್ತಾನೆ ಅನ್ನೋದು ಅಮ್ಮ ಆಗಿ ಒಂಥರ ಎಮೋಷನಲ್ ಮೊಮೆಂಟು, ಖುಷಿ ಮೊಮೆಂಟ್ ಕೂಡ ಇದು. ಸೊ ಹಾಗಾಗಿ ಅವನು ಎಷ್ಟೋ ಸತಿ ತುಳ್ಕೊಂಡು ಓಡಾಡ್ಬೋದು ಹೊಸ್ಲು, ಅಂಬೆಗಾಲಿಟ್ಕೊಂಡು ತುಳ್ಕೊಂಡು ಗೊತ್ತಾಗಲ್ಲ ಮಗುಗೆ. ಸೊ ಅವ್ನು ಏನೇ ತಪ್ಪು ಮಾಡಿದ್ರು ಅಥವಾ ತುಳಿದ್ರು ಕ್ಷಮೆ ಇರಲಿ ಅಂತ ದೇವರಲ್ಲಿ ಬೇಡ್ತಾ ಹೊಸ್ಲಿಗೆ ಫಸ್ಟ್ ಪೂಜೆ ಮಾಡಿದೆ ನಾನು. ಆಮ್, ಎಲ್ಲ ಕಡೆ ಹೇಗಿರುತ್ತೆ, ಮೇ ಬಿ ಮಗು ಹೊಸ್ಲು ದಾಟಿ ಆದ್ಮೇಲೆ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಬಟ್ ನನ್ಗೆ ಗೊತ್ತಿಲ್ಲ. ನನ್ನ ಮನ್ಸಿಗೆ ಅನ್ಸಿದ್ದು ನಾನು ಮಾಡ್ತಿದ್ದೀನಿ. ಈಗ ಪೂಜೆ ಮಾಡಿ ಒಂದ್ಸತಿ ಅವನ್ನ ಹೊಸ್ಲು ದಾಟ್ಸೋಣ ಅಂತ ತುಂಬಾ ಸರ್ಕಸ್ ಮಾಡ್ದ್ವಿ. ಅವನಂತೂ ಬರ್ತಾನೆ ಇಲ್ಲ ಹೊಸ್ಲು ದಾಟಿ. ಯಾಕೆ ಅಂತ ಗೊತ್ತಿಲ್ಲ. ಆ ಎಷ್ಟು ಫ್ರೂಟ್ಸ್ ಎಲ್ಲ ಇಟ್ಟು ಅವನ್ನ ಬಾ ಬಾ ಅಂತ ಕರೆದ್ವಿ. ಆಕ್ಚುಲಿ ಸ್ಟಾರ್ಟಿಂಗ್ ತುಂಬಾ ಬೇಗ ಮುಂದೆ ಬಂದ ಹೊಸ್ಲು ತನಕ. ನಾವೇನ್ ಮಿಸ್ಟೇಕ್ ಮಾಡ್ಕೊಂಡ್ವಿ, ಅದು ನಮ್ಮ ಮನೆ ಹೊಸ್ಲು ಸ್ವಲ್ಪ ಎತ್ತರ ಇದೆ. ಸೊ ಕೆಳಗಡೆ ನಾವು ಅವನಿಗೆ ಏನಾದ್ರೂ ಒಳಗಡೆಯಿಂದ ಫ್ಲೋರ್ಗೆ ಏನಾದ್ರು ಮ್ಯಾಟೋ ಏನಾದ್ರು ಹಾಸಿದಿದ್ರೆ ಅವನಿಗೂ ಸ್ವಲ್ಪ ಅದು ಹೈಟ್ ಬಂದಿರೋದು. ಸೊ ಹೊಸ್ಲು ಈಸಿಯಾಗಿ ದಾಟ್ಬೋದಿತ್ತು ಅವನು. ನಾವೇನ್ ಅನ್ಕೊಂಡ್ವಿ, ಅವನಿಗೆ ಮ್ಯಾಟ್ ಎಲ್ಲ ಸ್ಲಿಪ್ ಆಗ್ಬೋದು, ಹಿಂಗೆ ದಾಟ್ಲಿ ಅಂತ ಅನ್ಕೊಂಡ್ ಬಿಟ್ವಿ. ಬಟ್ ಅವನಿಗೆ ಸ್ವಲ್ಪ ಹೊಟ್ಟೆ ಒತ್ತದಂಗ್ ಆಗೋಯ್ತು. ಯಾಕಂದ್ರೆ ತುಂಬಾ ಹೊತ್ತು ಹೊಸ್ಲತ್ರನೇ ನಿಂತ್ಕೊಂಡು ಆಟ ಆಡ್ಬಿಟ್ಟ ಅವನು, ಬರ್ಲಿಲ್ಲ. ಹಂಗಾಗಿ ಇದೊಂದು ಮಿಸ್ಟೇಕ್ ಮಾಡಿದ್ವಿ. ನೋಡಿ ನಿಮ್ ಮನೇಲಿ ಯಾರ್ದಾದ್ರೂ ಮನೆಗಳಲ್ಲಿ ಹೊಸ್ಲು ಎತ್ತರ ಇದೆ ಅಂದ್ರೆ ಆದಷ್ಟು ಸ್ವಲ್ಪ ಫ್ಲೋರ್‌ನ ಒಳಗಡೆ ನೆಲನ ಸ್ವಲ್ಪ ಎತ್ತರ ಮಾಡ್ಕೊಳ್ಳಿ, ಮ್ಯಾಟೋ ಏನಾದ್ರು ಹಾಕಿ. ಇಲ್ಲಿ ಹಣ್ಣು, ಇಲ್ಲಿ ಹಣ್ಣು, ಇಲ್ಲಿ ಚಿನ್ನು ತಗೋ. ಯುವಿನ್ ಬೈಲೆ, ಯುವಿನ್ ತಗೋ ಮಗ್ನೆ, ಆಟ ಆಡು. ಇಲ್ಲಿಡ್ರಿ ಬರ್ತಾನ ಆಚೆಗೆ. ತಗೋ ಯುವಿನ್, ತಗೋ ಬೇಗ, ಆಟಾಡು. ಅಯ್ಯೋ ಯಾಕೆ ಇಷ್ಟ ಆಡಿಸ್ತವನೆ. ಮನೆ ಬಿಟ್ಟು ಆಚೆ ಬರಲ್ವೇನೋ. ತಗೋ. ಅವನ್ಗೆ ಆಗ್ತಾ ಇಲ್ಲ. ಬೈಲ್ ಬೇಗ ಯುವಿನ್. ನಮ್ಮ ಅತ್ತೆ ಆಕ್ಚುಲಿ ವಿಡಿಯೋ ಕಾಲಲ್ಲೇ ಇದ್ರು. ನನ್ನ ಹಸ್ಬೆಂಡ್ ಅವ್ರಮ್ಮ. ಅವ್ರುನು ವಿಡಿಯೋ ಕಾಲಲ್ಲೇ ಹೇಳ್ತಾನೆ ಇದ್ದಾರೆ, "ಬಾ ಬಾ 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 ಬೇಗ ಬಾ ಬೇಗ ಬಾ" ಅಂತ. ಅವ್ರಿಗೆ ಇದೆಲ್ಲ ವಿಡಿಯೋ ಕಾಲಲ್ಲಿ ನೋಡಿ ಖುಷಿ ಪಡ್ತಿದ್ರು. ಅವರು ತುಂಬಾ ಹೊತ್ತು ಅವನು ಹೊಸ್ಲು ದಾಟೋ ತನಕನೂ ಪಾಪ ಲೈನಲ್ಲೇ ಇದ್ರು. ಅವ್ನು ತುಂಬಾ ಆಟ ಆಡಿಸ್ದ, ಯಾಕೋ ಗೊತ್ತಿಲ್ಲ. ತಳ್ಳೋದ್ರೆ ಹಿಂದಕ್ಕೆ ಹೋಯ್ತದಲ್ಲ. ಬೈಲ್ ಮಗನೆ ಬೈಲ್ ಯುವಿನ್, ಯುವಿನ್ ಬಾರೋ ಇಲ್ಲಿ ಭೂಮಿ ಹೋಗೋಣ. ಇಲ್ಲ ಬರ್ತಾನೆ, ಸುಮ್ಮನಿರು. ಬೈಗಿಗೆ ಹಾಕೊಂಬಿಟ್ಟಿಯ ಮಗನೆ. ಬೈಲ್ ಮಗನೆ. ಅವನ್ ಆಟ ಸಾಮಾನು ಕೊಡಿ. ಅವನ್ ಫೇವ್ರೇಟ್ ಆಟ ಸಾಮಾನು ಮೊಬೈಲ್ನೋ ಏನಾದ್ರು. ಬೈಲ್ ಯುವಿನ್, ಯುವಿನ್ ಬಾ ಮಗನೆ ಇದೆ. ಬಾರೋ, ಬೆವರು ಇಳಿಸ್ಬಿಟ್ಟ ನನಗೆ.
ಇಲ್ಲಿ ಬೈಲ್ ಹೆವಿ ಎತ್ತರ ಆಗೋಯ್ತು ಕಣೆ. ಏ ಬಾರೋ. ಓ ನನ್ನನ್ನ ದಾಟಿ ಸ್ವಿಚ್ ಬೋರ್ಡ್ ಮುಟ್ಟಕ್ ಹೋಯ್ತ್ಯಾ? ಏ ನನ್ನನ್ನೇ ದಾಟಿ ಸ್ವಿಚ್ ಬೋರ್ಡ್ ಹತ್ರಕ್ಕೆ ಹೋಗ್ತಾನೆ. ನಂಗಂತೂ ಫುಲ್ಲು ನಗು. ಅವ್ನ ಹೊಸ್ಲು ದಾಟಿಸ್ಬೇಕಂತ ಈ ತರ ಎಲ್ಲ ರೆಡಿ ಮಾಡ್ಬಿಟ್ಟಿದೀನಿ. ಅವ್ನು ಹೊಸ್ಲು ದಾಟ್ತಾ ಇಲ್ಲ. ದಾಟ್ತಾನೋ ಇಲ್ವೋ ಅನ್ನೋ ಕನ್ಫ್ಯೂಷನ್ನೇ ಆಗೋಯ್ತು ನನಗೆ. ಯಾಕಂದ್ರೆ ಅಷ್ಟು ಆಟ ಆಡಿಸ್ದ, ತುಂಬಾ ಹೊತ್ತು ಆಟ ಆಡಿಸ್ದ. ದಾಟ್ಲೇ ಇಲ್ಲ. ಸುಮಾರು ಹೊತ್ತು ಹಂಗೇನೆ ಅಲ್ಲೇ ಇದ್ದ. ಹೊಸ್ಲತ್ರನೇ ನಿಂತ್ಕೊಂಡೆ ಆಟ ಆಡ್ತಾ ಇದ್ದ. ಹೂ ಎಳಿಯೋದು, ಆ ರಂಗೋಲಿ ಒರ್ಸೋದು, ಹಂಗೆ ಹಣ್ಣು ಎಳ್ಕೊಳ್ಳೋದು, ಆ ದೀಪ ಎಳಿಯಕ್ ಹೋಗೋದು, ಬರೀ ಇದೇ ಮಾಡ್ತಾ ಇದ್ದ. ನೋಡೆ ಕೃತಿ ದಾಟ್ತಾನೆ ಇಲ್ಲ. ಅಲ್ಲಡಲಿ ಚಿಕ್ಕಿ ದಾಟೋ. ತಲೆಗಿಲ್ಲ ಹೊಡ್ಕೊಂಬಿಟ್ಟೆ ಮಗನೆ. ಆಮೇಲೆ ನಮ್ಮ ಆಂಟಿ, ನನ್ ತಂಗಿ ಎಲ್ಲ ಬಂದ್ರು. ಅದೇ ಹೇಳ್ತಾ ಇದ್ದೆ, ಅವ್ನ್ ದಾಟ್ತಾನೆ ಇಲ್ಲ ಕಣ್ರೆ ಆಂಟಿ, ಇವ್ನ್ ದಾಟ್ತಾನೆ ಇಲ್ಲ, ಇವ್ನ್ ದಾಟ್ತಾನೆ ಇಲ್ಲ ಅಂತ. ಆಮೇಲೆ ಅವರು ಫೋನು, ದುಡ್ಡು, ಗಾಡಿ ಕೀ ಎಲ್ಲ ಇಟ್ರು, ಯಾವ್ದಕ್ ಬರ್ತಾನೆ ನೋಡೋಣ ಅಂತ. ವಿಡಿಯೋ ಮಾಡಿ ಬೈಲ್ 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 ಇವಾಗ ಬೈಲ್ ಬೇಗ ಎತ್ಕೋ. ಇಲ್ಲಿ ಆಯ್ತು ಬಾರಪ್ಪ, ಇದನ್ನೇ ಇಕ್ತೀನಿ ಬಾರಪ್ಪ. ನಾನು ಬೆಂಕಿ ಚೆಂಡು ಅದನ್ನೇ ಎಳ್ಕೊಂಡನೋ ಹೊರ್ತು ಅವನು. ಬಾ ಮಗನೆ. ಟೇಸ್ಟ್ ಮಾಡ್ಸಿ ಅಂಟಿ. ತಗೋ ಬೈಲ್ ಬೇಗ. ಆರೆಂಜ್ ಮೇಲೆ ಇಟ್ಬಿಡು ಅನಿತಾ, ಬರ್ಲಿ ಫೋನ್ ಮೇಲೆ ಇಟ್ಟಲ್ಲ. ದೀಪ ತಗೋ ಬಾ ಮಗನೆ. ದುಡ್ಡಿಡ್ರಿ ನೋಡೋಣ ರೀ. ದುಡ್ಡ ಒಳಗೆ ಮೊಬೈಲ್ ಅದೇ ಕೊಡಿ, ಕೊಡ್ರಿ ನಾನು ಬಂದಲ್ಲಿ ಎಲ್ಲ ದುಡ್ಡಿ ಅಂತ ಕೆಳಗೆ ಇಟ್ಟು ನೋಡಿ. ಅದನ್ನೆಲ್ಲ ತಗೊಂಬನ ಇಲ್ಲಿ ಅಡಿಕೆ ತಗೊಂಬನ. ಎಲ್ಲ ಇಕ್ಕಾಯ್ತು. ಕನ್ಫ್ಯೂಸ್ ಆಗೋಯ್ತು, ಏನ್ ಇಟ್ಕೊಳ್ಳಿ ಅಂತ. ನಿಮ್ದು ಇನ್ನೂ ಎತ್ತರ ಆಯ್ತು. ಅವನು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅಡಿಕೆ ಒಂದು ಮ್ಯಾಟ್ ತರ ಹಾಕ್ಬೇಕಿತ್ತು. ಸ್ವಲ್ಪ ಹೈಟ್ ಆಗುದು ಅವ್ನಿಗೆ. ಅಡಿಕ್ ಮ್ಯಾಟ್ ಹಾಕ್ಬಿಡ್ಬೇಕಿತ್ತು ಅವ್ನಿಗೆ. ಬಾ ಮಗನೆ ಬೇಗ. ಮ್ಯಾಟ್ ಇಲ್ಲ ಅಂದ್ರೆ ಅದು ಹಾಸ್ಕೊಂಡು ಲೋ ಕಾಲೆ ತಾಚ್ಕಾಕೋ. ನನ್ನೇ ದಾಟೋಯ್ತಾನೆ. ಇಲ್ಲಿ ಲೈಟು ನೀವು ಹೊತ್ತಿನ ಮನೆಗೆ ಕೈನಾರ ಕೊಡುತ್ತಿದ್ದ ಕಾಲ್ಗೆ ಏನ್ ಮಾಡೋಕ್ಕಾಗ್ತಿಲ್ಲ. ಅದು ಹೊಟ್ಟೆ ತಡಿತಾ ಲೈಟು ತುಂಬಾ. ಬೈಲ್ ಬೇಗ ಮಗನೆ. ಇವಿನ್ ಇಲ್ಲಿ ಬೈಲ್ ಬೇಗ ಎತ್ಕೊಂಡು ಹೋಗ್ತೀನಿ. ನಿನ್ನ ಬೈಲ್ ಬಾ ಬೇಗ. ಬಾ ಮಗನೆ ಬಾ. ಬಿಡಿ, ಅವನೇ ಬರ್ತಾನೆ ರೀ. ಅವನೇ ಬರ್ತಾ ಇದ್ದಾನೆ ಬಿಡಿ. ಕೂಕಣೆ ಬಾ ಮಗನೆ ಇಲ್ಲಿ. ನೋಡ್ತಾ ಕೂತ್ಕೊಬಿಟ್ರೆ ಬೈಲ್ ಇವಿನ್ ಹೋಗೋಣ ನಾವು. ಬಾ. ನೀರ್ ಬಾಟ್ಲಿ ತಗೊಂಬನ್ನಿ. ಅವ್ನು ನೀವು ನೋಡ್ತಾ ಇದ್ದೀರಾ ಅಂತ ಇಷ್ಟೊತ್ತು ಬಂದಿಲ್ಲ. ಬಿಡಿ ಬಿಡಿ, ಬರ್ತಾ ಇದ್ದಾನೆ ಅವ್ನು. ಬರ್ತಾನೆ ಈಗ ಬಿಡಿ.
ಅದಕ್ಕೆ ಕೆಲಸ ಅವಾಗಲೇ ಮಾಡಿದ್ರಿ. ನೀರನ್ನ ಮಾಡ್ಬಿಡಕ್ಕೆ ಇವೆಲ್ಲ ತಂದವ್ರೆ. ಇಷ್ಟ ಅದನ್ನ ಇಡಬೇಕು. ಬಾ ಬಾ ಬೇಗ ಬಾ ಬೇಗ ಬಾ ಆಂಟಿ ಅವ್ನಿಗೆಲ್ಲ ಇಷ್ಟ ಅಲ್ಲ ಆಂಟಿ. ಡೈನೋ ಶೇಕ್ ಇಷ್ಟ ಮಮ್ಮಿ ಅವ್ನಿಗೆ. ಡೈನೋ ಶೇಕ್ ಡಬ್ಬ ತಗೋಬಾ. ಬಾ ಅಷ್ಟೇ ಅಷ್ಟೇ ಬಾ ಅಷ್ಟೇ ಹಿಂಗ್ ಬರಕ್ಕಾಗಲ್ಲ ಆಂಟಿ. ಬಾ 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 ಬಾ. ಆಯ್ತು ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಇರು. ಇಲ್ಲ 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 ಬಾ ಬಾ ಬಂದ ನೋಡಮ್ಮ ತಗೋ ಮಗನೆ. ಎಲ್ಲ ವೇಸ್ಟ್. ಬಾ 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 ಮಗನೆ ಇನ್ನೊಂದು ಬಂದ್ಬಿಡು ಬಂದ್ಬಿಡು. ಅಲ್ಲಿ ಡೈನೋ ಶೇಕ್ ಇಲ್ಲ ಕಣೋ, ಅಲ್ಲಿ ನೀರಿರೋದು. ಇಲ್ಲಿರೋ ನಿಮಿಷ ತಗೋ ಮಗನೆ. ಏನಿಟ್ರು ನೋಡಿ ಅವನ್ನ. ಬೈಲ್ ಬೈಲ್ ಬೈಲ್. ಆಹಾ ದೆನ್ ಫೈನಲಿ ಹೊಸ್ಲು ದಾಟಿ ಬಂದ. ಬಂದಾದ್ಮೇಲೆ ಅವನ ಕೈಲಿ ಹೊಸ್ಲಿಗೆ ಪೂಜೆ ಮಾಡಿಸ್ದೆ. ನಾರ್ಮಲ್ ಆಗಿ ನಾನು ನೋಡಿರೋ ವಿಡಿಯೋಸ್ ಅಲ್ಲಿ ಬಂದು ಮಗು ಹೊಸ್ಲು ದಾಟಾದ್ಮೇಲೆ ಅಮ್ಮನೇ ಪೂಜೆ ಮಾಡಿ ಹೊಸ್ಲತ್ರ ಏನೋ ಪಾಪುನ ಕೂರಿಸಿ ಏನೋ ಶಾಸ್ತ್ರ, ಏನೋ ಚಾಕ್ಲೇಟ್ಸು, ಸ್ವೀಟ್ಸ್ ಅದೇನೇನೋ ಹಾಕ್ತಾರೆ ತಲೆ ಮೇಲೆ. ಬಟ್ ನನಗೆ ಗೊತ್ತಿಲ್ಲ. ನನಗೆ ಮನಸ್ಸಿಗೆ ಯಾವುದು ಖುಷಿ ಅನ್ಸುತ್ತೆ, ಯಾವ್ದು ಮಾಡಬೇಕು ಅನಿಸ್ತು ಅದನ್ನ ಮಾಡಿದೆ. ಅವನು ಹೊಸ್ಲು ತುಳಿದು ದಾಟಿ ಬಂದ ಅಲ್ವಾ. ಸೊ ಹಾಗಾಗಿ ಈಗ ಯಾರನ್ನಾದ್ರೂ ನಾವು ತುಳಿದ್ರೆ ನಮಸ್ಕಾರ ಮಾಡ್ಕೊಳಲ್ವಾ, ಆ ಥರ ಅವನ ಕೈಲೂ ಹೊಸ್ಲಿಗೆ ಪೂಜೆ ಮಾಡಿಸಿ ನಮಸ್ಕಾರ ಮಾಡ್ಸೋಣ ಅಂತ ನನಗೆ ಥಾಟ್ ಬಂದಿತ್ತು. ಸೊ ಹಾಗಾಗಿ ಅವನ ಕೈಲಿ ಪೂಜೆ ಮಾಡಿಸಿ ಫಸ್ಟು ಗಂಧದ ಕಡ್ಡಿ ಬೆಳಗಿ, ಆಮೇಲೆ ಕರ್ಪೂರನೂ ಬೆಳಗಿ ಪೂಜೆ ಮಾಡಿಸ್ದೆ. ನನಗೆ ಮನ್ಸಿಗೆ ತುಂಬ ಖುಷಿ ಆಯಿತು, ಒಂಥರ ಸಮಾಧಾನ ಆಯಿತು. ಗುರುವಾರನೇ ಹೊಸ್ಲು ದಾಟ್ದ. ನನ್ನ ಮಗ ರಾಯರ ಪ್ರಸಾದ ಅಂತಲೇ ಹೇಳ್ಬೋದು. ನಾನು ರಾಯರನ್ನ ತುಂಬ ನಂಬ್ತೀನಿ. ನಂದು ರಾಯರದು ಅವಿನಾಭಾವ ಸಂಬಂಧ ಅಂತ ನಾನು ರಾಯರು ಮಠಕ್ಕೆ ಹೋಗಿರೋ ಅಂತ ವ್ಲಾಗಲ್ಲೂ ಹೇಳಿದ್ದೀನಿ. ನನಗೆ ತುಂಬ ಇಷ್ಟ ರಾಯರು ಅಂದರೆ. ಸೊ ಹಾಗಾಗಿ ಅವನು ಗುರುವಾರನೇ ಹೊಸ್ಲು ದಾಟಲಿ ಅಂತನೂ ಆಸೆ ಇತ್ತು. ಅವತ್ತೇ ದಾಟ್ದ. ನಂಗೆ ಖುಷಿ ಆಯಿತು. ಇದನ್ನ ಮುಗಿಸಿ ನಾನು ರಾಯರ ಮಠಕ್ಕೂ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಅವನ್ನ. ಇಲ್ಲೇ ಮನೆ ಹತ್ರ ಒಂದು ರಾಯರ ಮಠ ಇದೆ. ಸೊ ಮನ್ಸಿಗೆ ಒಂಥರ ಸಮಾಧಾನ, ಖುಷಿ ಆಯಿತು. ಗುರುವಾರ ಹೊಸ್ಲು ದಾಟಿದ್ದು ಅವನು. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಅವನ್ನ ಹೊಸ್ಲಿಗೆ ಅವನ ಕೈಲಿ ನಮಸ್ಕಾರ ಮಾಡಿಸಿ ಮನೆ ಒಳಗಡೆ ಮತ್ತೆ ಅವನ್ನ ಮನೆ ಒಳಗಡೆನೆ ಬಲ್ಗಾಲಿಟ್ಟು ಒಳಗಡೆ ಕರ್ಸ್ಕೊಂಡೆ.